ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಯೋವಾನ ಅಧ್ಯಾಯ 14 ವಾಕ್ಯ 1 ತಿಳಿಸುವುದೇನೆಂದರೆ, ನಿಮ್ಮ ಹೃದಯಗಳು ತೊಂದರೆಗೊಳಗಾಗಲು ಬಿಡಬೇಡಿ. ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ, ನನ್ನಲ್ಲೂ ಸಹ ನಂಬಿಕೆ ಇರಲಿ. ಚಿಂತನೆ: ಯೇಸು ಮಾನವ ಹೃದಯವನ್ನು ಭಾರಗೊಳಿಸುವ ಭಯ ಮತ್ತು ಅನಿಶ್ಚಿತತೆಗಳನ್ನು ತಿಳಿದುಕೊಂಡಿದ್ದಾನೆ. ತೊಂದರೆಗಳು ಅಸ್ತಿತ್ವದಲ್ಲಿವೆ ಎಂದು ಅವನು ನಿರಾಕರಿಸುವುದಿಲ್ಲ, ಆದರೆ ಅವನು ನಮ್ಮನ್ನು ವಿಭಿನ್ನವಾಗಿ ಪ್ರತಿಕ್ರಿಯಿಸಲು ಆಹ್ವಾನಿಸುತ್ತಾನೆ. ನಿಮ್ಮ ಹೃದಯಗಳು ತೊಂದರೆಗೊಳಗಾಗಲು ಬಿಡಬೇಡಿ ಎಂಬುದು ಕೇವಲ ಸಲಹೆ ಅಲ್ಲ, ಇದು ನಂಬಿಕೆಗೆ ಕರೆ. ನಾವು ದೇವರಲ್ಲಿ ಇಡುವ ಅದೇ ನಂಬಿಕೆಯು ಆತನಲ್ಲಿ ಇಡುವುದು, ಏಕೆಂದರೆ ಅವನು ದೂರದಲ್ಲಿಲ್ಲ. ಅವನು ಪ್ರಸ್ತುತ ನಂಬಿಗಸ್ತ ಮತ್ತು ನಿಯಂತ್ರಣದಲ್ಲಿದ್ದಾನೆ. ಆತಂಕ, ಗೊಂದಲ ಅಥವಾ ನೋವಿನ ಕ್ಷಣಗಳಲ್ಲಿ ಈ ಪದವು ನಾವು ಒಬ್ಬಂಟಿಯಾಗಿಲ್ಲ ಎಂದು ನಮಗೆ ನೆನಪಿಸುತ್ತದೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನನ್ನ ಹೃದಯವು ತೊಂದರೆಗೊಳಗಾದಾಗ ನಿನ್ನಲ್ಲಿ ಹೆಚ್ಚು ಆಳವಾಗಿ ನಂಬಿಕೆ ಇಡಲು ನನಗೆ ಸಹಾಯ ಮಾಡಿರಿ. ನಾನು ದುರ್ಬಲನಾದಾಗ ನನ್ನ ನಂಬಿಕೆಗಳನ್ನು ಬಲಪಡಿಸಿರಿ ಮತ್ತು ಎಲ್ಲ ತಿಳುವಳಿಕೆಯನ್ನು ಮೀರುವ ನಿನ್ನ ಶಾಂತಿಯಿಂದ ನನ್ನನ್ನು ತುಂಬಿಸಿರಿ. ನೀನು ಯಾವಾಗಲೂ ನನ್ನೊಂದಿಗೆ ಇದ್ದೀಯಾ ಎಂದು ತಿಳಿದುಕೊಂಡು ನಿನ್ನ ಸನ್ನಿಧಿಯಲ್ಲಿ ವಿಶ್ರಾಂತಿ ಪಡೆಯಲು ನನಗೆ ಕಲಿಸಿರಿ. ಆಮೆನ್.